ನಮಸ್ತೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಶ್ರೀ ವಾರಾಹಿ ಮೂಲ ಮಂತ್ರ ಸಿಕ್ಕಿದೆ ಅಂದರೆ ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಜಾಬು, ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇದ್ದರೆ, ನಿಮ್ಮ ಮನೆಯಲ್ಲಿ ಜಗಳ, ಅಸಂತೋಷ ಜಾಸ್ತಿ ಇದ್ದರೆ ಇವತ್ತಿಗೆ ಕೊನೆ ಆಯಿತು ಅಂತ ನೀವು ತಿಳ್ಕೋಬಹುದು. ಇದು ಶ್ರೀ ವಾರಾಹಿ ದೇವಿಯನ್ನು ಸ್ತುತಿಸಿ ಅವರ ಶಕ್ತಿಯನ್ನು ಆವಾಹಿಸುವ ಮಂತ್ರ. ಮಂತ್ರದಲ್ಲಿನ ಅಂದಿನಿ, ರುಂದಿನಿ, ಜಂಬಿನಿ, ಮೋಹಿನಿ, ಸ್ತಂಭಿನಿ ಎಂಬ ನಾಮಗಳು ವಿವಿಧ ಶಕ್ತಿ ರೂಪಗಳನ್ನು ಸೂಚಿಸುತ್ತವೆ. ಭಕ್ತಿಯಿಂದ ಜಪಿಸುವ ಮೂಲಕ ದೇವಿಯ ಅನುಗ್ರಹ, ರಕ್ಷಣೆ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಪ್ರಾರ್ಥಿಸಲಾಗುತ್ತದೆ. ಮನೆಯಲ್ಲಿ ಯಾವ ರೀತಿ ಸರಳವಾಗಿ ಈ ಮಂತ್ರವನ್ನು ನಾವು ಜಪಿಸಬಹುದು ಎಂದರೆ, ಸ್ವಚ್ಛವಾಗಿ ಸ್ನಾನ ಮಾಡಿ ಸ್ವಚ್ಛವಾದ ಸ್ಥಳದಲ್ಲಿ ವಾರಾಹಿ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ, ಇಲ್ಲಾಂದರೆ ಒಂದು ದೀಪ ಹಚ್ಚಿ ಅದೇ ವಾರಾಹಿ ದೇವಿ ಎಂದು ಮನಸ್ಸಿನಲ್ಲಿ ವಾರಾಹಿ ದೇವಿಯನ್ನು ಸ್ಮರಿಸಿ, ನಂತರ ಮಂತ್ರವನ್ನು 11, 21 ಅಥವಾ 108 ಬಾರಿ ಜಪಿಸುವುದು. ಜಪ ಮಾಡುವಾಗ ಭಕ್ತಿ ಮತ್ತು ಏಕಾಗ್ರತೆಯಿಂದ ನಾವು ಈ ಮಂತ್ರವನ್ನು ಜಪಿಸುವುದು ತುಂಬ ಮುಖ್ಯ. ಕೊನೆಯಲ್ಲಿ ಅಮ್ಮ ವಾರಾಹಿ ದೇವಿ ನನ್ನ ಕುಟುಂಬವನ್ನು ಕಾಪಾಡಿ ಶುಭ ಮತ್ತು ಶಾಂತಿಯನ್ನು ನೀಡು ಎಂದು ಪ್ರಾರ್ಥಿಸಬಹುದು. ಈ ಮೂಲ ಮಂತ್ರವು ತಾಂತ್ರಿಕ ಉಪಾಸನೆಯಲ್ಲಿಯೂ ಬಳಸಲಾಗುತ್ತದೆ. ಆದ್ದರಿಂದ ದೀಕ್ಷೆ, ಗುರುಪದ್ಧತಿ ಇರುವವರು ಮೊದಲು ನಿಮ್ಮ ಗುರುಗಳನ್ನು ಕೇಳಿ ನಂತರ ಇದನ್ನು ಪಾಲಿಸಿ. ಈ ವಾರಾಹಿ ಮೂಲ ಮಂತ್ರ ಓಂ ಐಂ ಗ್ಲೌಂ ಐಂ ನಮೋ ಭಗವತಿ. ಓಂ ಐಂ ಗ್ಲೌಂ ಐಂ ನಮೋ ಭಗವತಿ. ವಾರ್ತಾಲಿ ವಾರ್ತಾಲಿ ವಾರಾಹಿ ವಾರಾಹಿ. ವಾರ್ತಾಲಿ ವಾರ್ತಾಲಿ ವಾರಾಹಿ ವಾರಾಹಿ. ವಾರಾಹಮುಖಿ ವಾರಾಹಮುಖಿ. ವಾರಾಹಮುಖಿ ವಾರಾಹಮುಖಿ. ಅಂದೆ ಅಂದಿನಿ ನಮಃ. ರುಂದೆ ರುಂದಿನಿ ನಮಃ. ಜಂಬೆ ಜಂಬಿನಿ ನಮಃ. ಜಂಬೆ ಜಂಬಿನಿ ನಮಃ. ಮೋಹೆ ಮೋಹಿನಿ ನಮಃ. ಮೋಹೆ ಮೋಹಿನಿ ನಮಃ. ಸ್ತಂಭೆ ಸ್ತಂಭಿನಿ ನಮಃ. ಸ್ತಂಭೆ ಸ್ತಂಭಿನಿ ನಮಃ. ಐಂ ಗ್ಲೌಂ ಐಂ ಠಂ ಹುಂ ಹುಂ ಪಟ್ ಸ್ವಾಹ. ಐಂ ಗ್ಲೌಂ ಐಂ ಠಂ ಹುಂ ಹುಂ ಪಟ್ ಸ್ವಾಹ. ಈ ರೀತಿ ಶ್ರೀ ವಾರಾಹಿ ಮೂಲ ಮಂತ್ರವನ್ನು ನೀವು ನಿಮ್ಮ ಮನೆಯಲ್ಲಿ ಪೂಜಿಸುವಾಗ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡರೆ ನಿಮ್ಮ ಕೆಲಸ ಆಗುತ್ತದೆ 100% ಅನ್ನೋದನ್ನು ನೀವು ತಿಳ್ಕೊಂಡು ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿ. ನೀವೇ ಅದೃಷ್ಟವಂತರು. ಈ ಮಂತ್ರ ನಿಮ್ಮ ಬಳಿ ಬಂದಿದೆ ಎಂದರೆ ನೀವು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರಾ ಅಂತಲೇ ಲೆಕ್ಕ. ನಿಮ್ಮ ಕೆಲಸ ಎಲ್ಲವೂ ಆಯಿತು ಅನ್ನುವುದೇ ಲೆಕ್ಕ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಇಂತಹ ಶಕ್ತಿಪೂರಿತ ಶ್ಲೋಕಗಳೊಂದಿಗೆ, ಮಂತ್ರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ. ಆ ವಾರಾಹಿ ದೇವಿಯು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲಿ. ನಿಮಗೆ ದೇವರ ಆಶೀರ್ವಾದ ದೊರಕಲಿ. ನಿಮ್ಮ ಎಲ್ಲ ಇಷ್ಟಾರ್ಥವು ಕೈಗೂಡಲಿ. ವಾರಾಹಿ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರಲಿ ಎನ್ನುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ನಂಬಿಕೆಯಿಂದ ನೀವು ಈ ಮಂತ್ರವನ್ನು 11 ಸಾರಿ ಹೇಳಿದರೂ ಸಾಕು, ನಿಮ್ಮ ಆಸೆ ಈಡೇರೇ ಇರುತ್ತದೆ. ನೋಡಿ, ಒಂದು ಸಲ ನೀವು ಸಹ ಈ ರೀತಿ ಮಾಡಿ. ನಮಸ್ತೆ.